ಬಹುಶಃ ನಿಮಗೆ ಯಡಿಯೂರಪ್ಪ ಇಲ್ಲದೆ ಬಿಜೆಪಿಯನ್ನ ಊಹಿಸಿಕೊಳ್ಳುವುದು ಕೂಡ ಕಷ್ಟ ಅನ್ಸಬಹುದು. ಕಳೆದ ಕೆಲವು ವರ್ಷಗಳಿಂದ ಯಡಿಯೂರಪ್ಪ ರಾಜ್ಯ ರಾಜಕೀಯದ ಅವಿಭಾಜ್ಯ ಅಂಗ. ಯಾವುದೇ ಪಕ್ಷ ಅಧಿಕಾರದಲ್ಲಿ ಇರಲಿ, ಬಿಎಸ್ವೈನ ಬಿಟ್ಟು ರಾಜಕೀಯ ಯೋಚನೆ ಮಾಡೋದು ಕಷ್ಟದ ಸಂಗತಿ. ಯಾಕಂದ್ರೆ ಯಡಿಯೂರಪ್ಪನವರ ರಾಜಕೀಯ ಚಾಕಚಕ್ಯತೆಯೇ ಅಂಥದ್ದು. ರಾಜಕೀಯವಾಗಿ ರೈತಪರ ನಾಯಕ ಯಾರು ಕೇಳಿದ್ರೆ ಮೊದಲು ಕೇಳಿ ಬರುವ ಪ್ರಶ್ನೆಯೇ ಬಿಎಸ್ ಯಡಿಯೂರಪ್ಪ. ರಾಜ್ಯದಲ್ಲಿ ಬಿಜೆಪಿ ಹೆಮ್ಮರವಾಗಿ ಬೆಳೆದಿದೆ ಅಂದ್ರೆ ಅದರಲ್ಲಿ ಬಿಎಸ್ವೈಯದ್ದು ಸಿಂಹಪಾಲು. ಆದ್ರೀಗ ಬಿಎಸ್ವೈ ತಮ್ಮ ಪಕ್ಷದಲ್ಲೇ ಪರಕೀಯರಾದಂತೆ ಕಾಣ್ತಿದ್ದಾರೆ. ಪಕ್ಷವೇ ಈಗ ಬಿಎಸ್ವೈನ ಜರಿತಾ ಇದೆಯಂತೆ. ಹಾಗಾದ್ರೆ ಇಲ್ಲಿಗೆ ಬಿಎಸ್ವೈ ರಾಜಕೀಯ ಬದುಕು ಮುಗಿತಾ? ಯಾರದ್ದೋ ಮಾತು ಕೇಳಿ ಕೆಟ್ಟರ ಯಡಿಯೂರಪ್ಪ ಬಿಎಸ್ವೈಯನ್ನ ಒತ್ತಾಯಪೂರ್ವಕವಾಗಿ ರಾಜಕೀಯ ನಿವೃತ್ತಿ ತೆಗೆದುಕೊಳ್ಳುವಂತೆ ಮಾಡ್ತಾರಾ ಅವರು? ಹೇಳ್ತೀವಿ ಇವತ್ತಿನ ಸ್ಪೆಷಲ್ ಸ್ಟೋರಿಯಲ್ಲಿ. ಛೇ ಛೇ, ಯಡಿಯೂರಪ್ಪ ಇದ್ಯಾವ ಸ್ಥಿತಿಗೆ ಬಂತು? ರಾಜಾ ಹುಲಿ. ಆಪರೇಷನ್ ಡಾಕ್ಟರ್ ರೇ ಸೀರಿಯಸ್, ಎಲ್ಲ ಸೇರಿ ಹಾಕಿದ್ರ ಬಲಿ. ಬಹುಶಃ ಕಳೆದ ಕೆಲವು ದಿನಗಳಲ್ಲಿ ರಾಜ್ಯ ರಾಜಕೀಯದಲ್ಲಾಗುವ ಬೆಳವಣಿಗೆ ಗಮನಿಸಿದ್ರೆ ಇಂಥದ್ದೊಂದು ಅನುಮಾನ ಹುಟ್ಟದೇ ಇರಲ್ಲ. ಯಾಕಂದ್ರೆ ಅದೇನೋ ಮಾಡೋಕೆ ಹೋಗಿ ಇನ್ನೇನೋ ಆದಂತಿದೆ ಬಿಜೆಪಿ ಕತೆ. ಅದರಲ್ಲೂ ಆಪರೇಷನ್ ಕಮಲಕ್ಕೆ ಕೈ ಹಾಕಿ ಬಿಎಸ್ವೈ ಕೈ ಸುಟ್ಟುಕೊಂಡರೆ ಅನುಮಾನ ಸದ್ಯದ್ದು. ಯಾಕಂದ್ರೆ ಆಪರೇಷನ್ ಕಮಲ ಈಗ ಬಹುತೇಕ ಮಖಾಡೆ ಮಲಗಿದ ಹಾಗೆ ಕಾಣ್ತಾ ಇದೆ. ಯಾವಾಗ ಸಿಎಂ ಕುಮಾರಸ್ವಾಮಿ ಆಡಿಯೋ ಒಂದನ್ನ ಬಿಡುಗಡೆಗೊಳಿಸಿದ್ರೋ ಅಲ್ಲಿಂದ ರಾಜ್ಯ ರಾಜಕೀಯದ ಚಿತ್ರಣವೇ ಬದಲಾಗಿ ಹೋಯ್ತು. ಆಪರೇಷನ್ ಕಮಲ ಮಾಡ್ತಿರೋದು ಬಟಾಬಯಲಾಯ್ತು. ಆದ್ರೆ ಎಲ್ಲರೂ ಸೇರ್ಕೊಂಡು ಮಾಡೋಕೆ ಹೊರಟ ಆಪರೇಷನ್ ಕಮಲ ಫೇಲ್ ಆಗ್ತಿದೆ ಅಂತ ಗೊತ್ತಾದಾಗಲೇ ಎಲ್ಲರೂ ಸೇರ್ಕೊಂಡು ಈಗ ಅದರ ಎಲ್ಲಾ ಜವಾಬ್ದಾರಿಯನ್ನ ಬಿಎಸ್ವೈ ತಲೆ ಮೇಲೆ ಹಾಕಿದಂತೆ ಗೋಚರವಾಗ್ತಿದೆ. ಹೌದು, ಈಗ ಆಪರೇಷನ್ ಕಮಲಕ್ಕೂ ನೇರ ಹೊಣೆ ಬಿಎಸ್ವೈ ಎನ್ನುವಂತಾಗಿದೆ. ಇದೇ ಕಾರಣಕ್ಕೆ ಪಕ್ಷದೊಳಗೆ ಪರಕೀಯರಾದ್ರ ಬಿಎಸ್ವೈ ಅನ್ನೋ ಶಂಕೆ ಹುಟ್ಟಿಕೊಂಡಿದೆ. ರಿಟೈರ್ಡ್ ಆಗ್ತಾರಾ, ಮಾಡಿಸ್ತಾರಾ? ಹತ್ತಿರ ಬಂತ ರಾಜಕಾರಣದ ಎಕ್ಸ್ಪೈರಿ ಡೇಟ್. ಮೋದಿಯು ಕೇರ್ ಮಾಡ್ತಿಲ್ಲ, ತನ್ನ ಮನೆಯಲ್ಲೇ ತಾನು ಪರಕೀಯ. ಕಾಲವೇ ಎಲ್ಲದಕ್ಕೂ ಉತ್ತರಿಸಬೇಕು. ಯಾಕಂದ್ರೆ ಯಡಿಯೂರಪ್ಪನವರ ರಾಜಕೀಯದ ಬದುಕಿನ ಗ್ರಾಫ್ ನೋಡಿದ್ರೆ ಏಳು ಬೀಳುಗಳ ಗೆರೆ ಕಾಣುತ್ತೆ. ಅದೊಂದು ಸುಪ್ರಭಾತದಲ್ಲಿ ಇದ್ದಕ್ಕಿದ್ದ ಹಾಗೆ ರಾಜಕಾರಣಿಯಾದವರಲ್ಲ ಬಿಎಸ್ವೈ. ಹಳೆಯ ಜನಸಂಘದಿಂದ ತಳಮಟ್ಟದಿಂದ ಶ್ರಮಿಸಿ ದುಡಿದು ಮೇಲಕ್ಕೆ ಎದ್ದು ಬಂದವರು ಯಡಿಯೂರಪ್ಪ. 80ರ ತುರ್ತು ಪರಿಸ್ಥಿತಿಯಲ್ಲಿ ಕೇಂದ್ರದ ವಿರುದ್ಧ ಪ್ರತಿಭಟಿಸಿದ್ದ ಯಡಿಯೂರಪ್ಪ ಪಕ್ಷಕ್ಕೋಸ್ಕರ ಜೈಲುವಾಸ ಅನುಭವಿಸಿದವರು. ಕಾಲೇಜು ದಿನದಿಂದಲೇ ರಾಜಕೀಯದ ಮೇಲೆ ಅಪಾರ ಆಸಕ್ತಿ ಹೊಂದಿದ್ದ ಇವರು ನೋಡ್ತಾ ನೋಡ್ತಾ ನಾಯಕನಾಗಿ ಬೆಳೆದು ಬಿಟ್ಟರು. ತವರು ಶಿವಮೊಗ್ಗದಲ್ಲಿ ಸಂಘದ ಆಲ್ ಇನ್ ಒನ್ ಆಗಿದ್ದ ಯಡಿಯೂರಪ್ಪ ವಿದ್ಯಾರ್ಥಿ ದೆಸೆಯಿಂದಲೇ ಮಾತಿನ ಮಲ್ಲ. ಅದೇ ಕಾರಣಕ್ಕೆ ಆಗಿನ ಜನಸಂಘ ಈಗಿನ ಬಿಜೆಪಿ ಬಿಎಸ್ವೈನ ಕೈಬೀಸಿ ರಾಜಕೀಯದ ಎಂಎಫ್ಜಿ ಡೇಟ್ 1972 ಮುನ್ಸಿಪಲ್ ಕೌನ್ಸಿಲರ್. ರಾಜಕೀಯದ ಎಕ್ಸ್ಪೈರಿ ಡೇಟ್ 2019. ಹೌದು, ಯಡಿಯೂರಪ್ಪ ತಮ್ಮ ರಾಜಕೀಯ ಜೀವನ ಆರಂಭಿಸಿದ್ದು 70ರ ದಶಕದಲ್ಲಿ, ಅಂದ್ರೆ 1972ರಲ್ಲಿ. ಚೊಚ್ಚಲ ಬಾರಿಗೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಮುನ್ಸಿಪಲ್ ಕೌನ್ಸಿಲರ್ ಆಗಿದ್ದ ಬಿಎಸ್ವೈ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು. ಆ ಬಳಿಕ ಮುನ್ನುಗ್ಗುತ್ತಲೇ ಬಂದ್ರು. ಇದೇ ವೇಳೆ ಕಾಂಟ್ರವರ್ಸಿಗಳು ಬಿಎಸ್ವೈನ ಸುತ್ತಿಕೊಂಡಿತು. ಆ ರೀತಿ ಬಂದವರೇ ಬಿಎಸ್ವೈ 2000ದಷ್ಟೊತ್ತಿಗೆ ಬಿಜೆಪಿಯ ಮಹಾನ್ ನಾಯಕನಾಗಿ ಹೊರಹೊಮ್ಮಿದ್ರು. ರೈತಪರ ಹೋರಾಟ, ಲಿಂಗಾಯತ ಸಮುದಾಯಕ್ಕೆ ಆಸರೆ, ಹೀಗೆ ಬಿಎಸ್ವೈ ರಾಜಕೀಯ ಬದುಕು ಹೆಜ್ಜೆ ಹಾಕಿತು. ಕರ್ನಾಟಕದಲ್ಲಿ ಆವರೆಗೂ ಬಿಜೆಪಿ ಅಷ್ಟಕ್ಕಷ್ಟೇ ಇತ್ತು. ಆದ್ರೆ 2008ರಲ್ಲಿ ಬಿಜೆಪಿಯನ್ನ ಮೊಟ್ಟ ಮೊದಲ ಬಾರಿಗೆ ಅಧಿಕಾರಕ್ಕೆ ತಂದು ಕೂರಿಸಿದವರೇ ಇವರು. ಅಲ್ಲಿವರೆಗೂ ವಿಪಕ್ಷದಲ್ಲೇ ಕೂತಿದ್ದ ಬಿಜೆಪಿ ಅದೇ ಮೊದಲ ಬಾರಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೇರಿತು. ಅಲ್ಲದೆ ಅದೇ ಮೊದಲ ಬಾರಿಗೆ ಬಿಎಸ್ವೈ ಮುಖ್ಯಮಂತ್ರಿ ಕೂಡ ಆದ್ರು. ರೈತಪರ ರಾಜಕಾರಣಿಯಾಗಿದ್ದ ಯಡಿಯೂರಪ್ಪ ತನ್ನ ಅಧಿಕಾರ ಅವಧಿಯಲ್ಲಿ ರೈತರ ಕಣ್ಣಿಗೆ ದೇವದೂತನಂತೆ ಕಂಡವರು ಬಿಎಸ್ವೈ. ಇದೇ ವೇಳೆ ಲಿಂಗಾಯತ ಸಮುದಾಯದ ವೋಟ್ ಬ್ಯಾಂಕ್ ಅನ್ನ ತನ್ನ ಭದ್ರ ಬೊಗಸೆಯಾಗಿಯೇ ಇಟ್ಟುಕೊಂಡಿದ್ರು. ರಾಜ್ಯದಲ್ಲಿ ಬಹುಸಂಖ್ಯಾತರಾಗಿರುವ ಲಿಂಗಾಯತ ಸಮುದಾಯ ಅಂದು ಇಂದು ಬಿಎಸ್ವೈನ ನೆನೆಯುತ್ತಲೇ ಇದೆ. ಅದಕ್ಕೆ ತಾಜಾ ಉದಾಹರಣೆ ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರತ್ಯೇಕ ಲಿಂಗಾಯತ ಧರ್ಮ ಅಂತ ಹೋದಾಗ ಅದರ ಫಲ ಸಿದ್ದುಗೆ ಸಿಕ್ಕಿದ್ದು ಚುನಾವಣೆಯಲ್ಲಿ. ಹೇಗಂದ್ರೆ ಎಂದಿಗಿಂತ ಹೆಚ್ಚಿನ ಮತ ಬಿಜೆಪಿಗೆ ಅಂದು ಬಿದ್ದಿತ್ತು. ಅದು ಬಿಜೆಪಿಗೆ ಬಿದ್ದಿದ್ದು ಅನ್ನೋದಕ್ಕಿಂತ ಬಿಎಸ್ವೈಗೆ ಬಿದ್ದಿದ್ದು ಅನ್ನೋದ್ರಲ್ಲಿ ತಪ್ಪೇನಿಲ್ಲ.
ಮುಗಿದೇ ಹೋಯ್ತಾ ಬಿಎಸ್ವೈ ರಾಜಕೀಯ ಜೀವನ? ಹಾಗೆ ಶುರುವಾದ ಪಯಣ ಹಲವು ಏಳು ಬೀಳುಗಳನ್ನ ಕಂಡು ಈಗ ಬಂದು ನಿಂತಿರೋದು 2019ಕ್ಕೆ. ಹೌದು, ಬಿಎಸ್ವೈ ಇಲ್ಲದಿದ್ದರೆ ಬಿಜೆಪಿ ಇಲ್ಲ ಅನ್ನೋ ಒಂದು ಮಾತಿದೆ. ಇದೇ ಕಾರಣಕ್ಕೆ ಕೆಜೆಪಿ ಅಂತ ಹೋದಾಗ ಬಿಜೆಪಿ ಹಿರಿಯ ನಾಯಕರು ಯಡಿಯೂರಪ್ಪರನ್ನ ಮತ್ತೆ ವಾಪಸ್ ಬಿಜೆಪಿಗೆ ಕರೆಸಿಕೊಂಡು ಬಂದರು. ಯಾಕಂದ್ರೆ ರಾಜ್ಯ ಬಿಜೆಪಿ ಎಂಥ ನಾಯಕರು ಇದ್ದರೂ ಬಿಎಸ್ವೈ ಜಾಗ ತುಂಬುವ ಇನ್ನೋರ್ವ ನಾಯಕ ಕಮಲ ಪಾಳ್ಯದಲ್ಲಿಲ್ಲ. ಇಷ್ಟೆಲ್ಲಾ ಮಾಡಿಯೂ ಸುಮಾರು 3 ದಶಕಗಳ ಕಾಲ ಪಕ್ಷಕ್ಕಾಗಿ ದುಡಿದ್ರೂ ಬಿಎಸ್ವೈನ ಸದ್ಯದ ಸ್ಥಿತಿ ಹೇಳತೀರದಾಗಿದೆ. ಸಾಕಿ ಸಲಹಿದ ಪಕ್ಷದಲ್ಲೇ ಈಗ ಯಡಿಯೂರಪ್ಪ ಅನ್ಯನಂತೆ ಕಂಡು ಬರ್ತಿದ್ದಾರೆ. ಅದ್ಯಾವಾಗ ಮೈತ್ರಿ ಸರ್ಕಾರ ರಚನೆಗೊಳ್ತೋ ಅಂದಿನಿಂದಲೇ ಬಿಎಸ್ವೈ ರಾಜಕೀಯ ಬದುಕಿನ ಕೌಂಟ್ ಡೌನ್ ಶುರುವಾದಂತಿದೆ. ಯಾಕಂದ್ರೆ ಈಗ ಬಿಜೆಪಿಯೇ ಬಿಎಸ್ವೈನ ಜರಿಯ ತೊಡಗಿದೆ ಅಂತ ಹೇಳಲಾಗ್ತಿದೆ. ಬಿಎಸ್ವೈಗೆ ಈ ಸ್ಥಿತಿ ಬರೋದಕ್ಕೆ ಏನ್ ಕಾರಣ? ಆಪರೇಷನ್ ಸಕ್ಸಸ್ ಆಗದೆ ಇದ್ದಿದ್ದಕ್ಕೆ ಮೋದಿಗೆ ಯಡಿಯೂರಪ್ಪ ಮೇಲೆ ಕೋಪ ಇದೆಯಾ? ಮತ್ಯಾಕೆ ಮೋದಿ ಹಂಗ್ ಮಾಡಿದ್ದು? ಎಲ್ರು ಸೇರ್ಕೊಂಡು ಬಿಎಸ್ವೈನ ಬಲಿಪಶು ಮಾಡ್ಕೊಂಡ್ರ? ಆರೋಪಗಳಿಂದ ಬೇಸತ್ತು ಸ್ವತಃ ಯಡಿಯೂರಪ್ಪನವರೇ ರಾಜಕೀಯ ನಿವೃತ್ತಿ ಘೋಷಣೆ ಮಾಡ್ಬಿಡ್ತಾರಾ? ಇಲ್ಲಿದೆ ಆ ಕುರಿತ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್. ಆಪರೇಷನ್ ಫೇಲ್, ಪೇಷಂಟ್ ಬಚಾವ್, ಡಾಕ್ಟರ್ ಸೀರಿಯಸ್. ಎಲ್ರೂ ಸೇರ್ಕೊಂಡು ಬಿಎಸ್ವೈನ ಬಲಿಪಶು ಮಾಡ್ಕೊಂಡ್ರ? ಸ್ವತಃ ಬಿಎಸ್ವೈ ರಾಜಕೀಯ ನಿವೃತ್ತಿ ಘೋಷಿಸಿ ಬಿಡ್ತಾರ? ಇತ್ತೀಚೆಗಷ್ಟೇ ಸಿಎಂ ಕುಮಾರಸ್ವಾಮಿ ಅದೊಂದು ಆಡಿಯೋವನ್ನ ಬಿಡುಗಡೆ ಮಾಡಿದ್ರು. ಆ ಆಡಿಯೋದಲ್ಲಿ ಬಿಎಸ್ವೈ ಆಮಿಷ ಒಡ್ಡೋ ಧ್ವನಿ ಇದೆ ಅನ್ನೋದನ್ನ ಈಗಾಗಲೇ ಬಿಎಸ್ವೈ ತಾವಾಗೆ ಒಪ್ಪಿಕೊಂಡಿದ್ದಾರೆ. ಈ ಮೂಲಕ ಆಪರೇಷನ್ ಕಮಲ ಠುಸ್ ಆಗಿದೆ. ಈವರೆಗೂ ಆಪರೇಷನ್ ಕಮಲ ನಡೀತಿದೆ ಅನ್ನೋದು ಬಿಟ್ಟರೆ ಯಾರು ಎತ್ತ ಯಾವಾಗ ಅನ್ನೋದೇನು ಗೊತ್ತಿರಲಿಲ್ಲ. ಆದ್ರೆ ಕುಮಾರಣ್ಣ ಬಿಡುಗಡೆಗೊಳಿಸಿದ ಆ ಆಡಿಯೋ ಎಲ್ಲದಕ್ಕೂ ಬ್ರೇಕ್ ಹಾಕಿತ್ತು. ಅದೇ ಈಗ ಬಿಎಸ್ವೈಗೆ ಮುಳುವಾಗಿರೋದು. ಆ ಆಡಿಯೋದಲ್ಲಿ ಬಿಎಸ್ವೈ ಧ್ವನಿ ಇದೆ. ಹೀಗಾಗಿ ಈಗ ಬಿಎಸ್ವೈ ಟಾರ್ಗೆಟ್ ಆಗಿರೋದು ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಥರ್ಡ್ ಗ್ರೇಡ್ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇದ್ದಾರೆ. ಬ್ಲಾಕ್ ಮೇಲ್ ಮಾಡೋದು, ಕಾನ್ಸ್ಪಿರಸಿ ಮಾಡುವಂತದ್ದು ಪ್ರಾರಂಭ ಆಗಿದೆ. ಮುಖ್ಯಮಂತ್ರಿಗಳೇ ಹೇಳಿ MLA ಮಗ ಶಂಕರಗೌಡನನ್ನ ರಾತ್ರಿ 12ವರೆಗೆ ನಾನು ಏನು ಗೆಸ್ಟ್ ಹೌಸ್ ಅಲ್ಲಿ ಇದ್ದೆ ಅಲ್ಲಿ ಕಳಿಸ್ಕೊಟ್ಟು ನನ್ನ ಜೊತೆ ಮಾತನಾಡಿಸುವಂತ ಪ್ರಯತ್ನ ಮಾಡಿ ತನಗೆ ಬೇಕಾದಂತ ಮಾತುಕತೆಯ ದಾಖಲೆಗಳನ್ನು ಇಟ್ಕೊಂಡು ಉಳಿದದ್ದನ್ನ ಕೈ ಬಿಟ್ಟು ಅವರು ಪ್ರೆಸ್ ಮೀಟ್ ಮಾಡಿ ನಾನೇ ಮಾತನಾಡಿ MLA ಮಗ ಶಂಕರಗೌಡನನ್ನ ಕಳಿಸ್ಕೊಟ್ಟಿದ್ದೆ ಅಂತ ಹೇಳಿದ್ದಾರೆ. ಶಂಕರಗೌಡ ಬಂದದ್ ನಿಜ, ನನ್ನ ಜೊತೆ ಮಾತನಾಡೋದ್ ನಿಜ. ಏನ್ ನಡೀತು ಅನ್ನುವಂಥದ್ದು ಮುಂದೆ ನೋಡೋಣ. ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ, ನಮ್ಮದು ಸೂಟ್ ಕೇಸ್ ಸಂಸ್ಕೃತಿ, ಸೂಟ್ ಕೇಸ್ ಇಲ್ದೇನೆ ಏನು ನಡೆಯೋದಿಲ್ಲ ಅಂತ. ಇದು ಅವರ ನಡವಳಿಕೆ ಸಂಸ್ಕಾರ ಹೇಗಿದೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ. ಯಾವುದೇ ತನಿಖೆಗೆ ನಾನು ಸಿದ್ಧ ಇದ್ದೇನೆ. ಸದನದಲ್ಲಿ ನಾಳೆ ಇವರೇನು 25 ಕೋಟಿ ರೂಪಾಯಿನ ಒಬ್ಬ MLC ಮಾಡಕ್ಕೆ ಕೇಳಿದ್ರು, ಆ ಬಗ್ಗೆನೂ ಸಹ ನಾನು ಪ್ರಸ್ತಾಪ ಮಾಡೋನಿದ್ದೇನೆ. ಕ್ಯಾಸೆಟ್ ಅನ್ನ ಸ್ಪೀಕರ್ ಅವರು ಕೊಟ್ಟು ಮುಖ್ಯಮಂತ್ರಿ ಬರಲಿ ನೋಡ್ಲಿ, ಅದಕ್ಕೇನು ಉತ್ತರ ಕೊಡ್ತಾರೆ ಹೇಳಿ. ಹೌದು, ಯಡಿಯೂರಪ್ಪನವರು ಧ್ವನಿ ತಮ್ಮದೇ ಅನ್ನೋದನ್ನ ಒಪ್ಪಿಕೊಂಡರೇನೋ ಸರಿ. ಆದ್ರೆ ಸಿಎಂ ಕುಮಾರಸ್ವಾಮಿ ಇದನ್ನ ತಿರುಚಿದ್ದಾರೆ. ಅಲ್ಲದೆ ಸ್ವತಃ ಇಷ್ಟೆಲ್ಲ ನಾಟಕ ಆಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಯಡಿಯೂರಪ್ಪ ಆಮಿಷ ಒಡ್ಡಿದ್ದಾರೆ ಎನ್ನಲಾಗ್ತಾ ಇರುವ ಶರಣಗೌಡ ಕುಮಾರಣ್ಣ ಆಪ್ತ ಬೇರೆ. ಹೀಗಾಗಿ ಇನ್ನೂ ಒಂದು ತಾರ್ಕಿಕ ಅಂತ್ಯ ಕಾಣದೆ ಈ ಪ್ರಕರಣ ಇದೆ. ಇದೇ ವೇಳೆ ಕಲಾಪದಲ್ಲಿ ಈ ಬಗ್ಗೆ ಚರ್ಚೆಯಾಗಿ ಈ ಪ್ರಕರಣದ ಅಸಲಿಯತ್ತು ಬಯಲು ಮಾಡೋಕೆ SIT ರಚಿಸೋದಕ್ಕೆ ಮೈತ್ರಿ ಮುಂದಾಗಿದೆ. ಹೀಗಾಗಿ ಸಂಪೂರ್ಣ ತನಿಖೆಯ ಬಳಿಕವಷ್ಟೇ ಈ ಪ್ರಕರಣದ ವಾಸ್ತವ ಚಿತ್ರ ಏನು ಅನ್ನೋದು ನಮಗೆ ಸಿಗಲಿದೆ. ಇದರ ಒಂದು ಸತ್ಯಾಸತ್ಯತೆಗಳನ್ನು ಹೊರಗೆ ತರತಕ್ಕಂಥ ನಿಟ್ಟಿನಲ್ಲಿ ಇವತ್ತು SITಯ ರಚನೆ ಮಾಡ್ತಕ್ಕಂಥದ್ರಲ್ಲಿ ಎಲ್ಲ ರೀತಿಯ ಸಮಗ್ರವಾದಂಥ ಇದರ ಮೂಲಗಳೇನಿದ್ದಾವೆ ಇದೆಲ್ಲವನ್ನು ಹೊರಗೆ ತರತಕ್ಕಂಥ ನಿಟ್ಟಿನಲ್ಲೇ ಇವತ್ತು ಸದನದ ಒಂದು ಸದಸ್ಯರ ಅನುಮತಿಯೊಂದಿಗೆ ತಮ್ಮ ಅನುಮತಿಯೊಂದಿಗೆ ಇವತ್ತು ಸುದೀರ್ಘವಾದಂಥ ಒಂದು ತನಿಖೆಗೆ ಆದೇಶ ಮಾಡತಕ್ಕಂಥದ್ದಕ್ಕೆ ತಮ್ಮ ಅನುಮತಿಯನ್ನು ನಾನು ಕೋರ್ತಾ ಇದ್ದೇನೆ ಸರ್. ಪಕ್ಷದೊಳಗೆಯೇ ಬಿಎಸ್ವೈ ವಿರುದ್ಧ ಷಡ್ಯಂತ್ರ. ನೀವಿದನ್ನ ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಅಸಲಿಗೆ ಆಪರೇಷನ್ ಕಮಲದ ರೂವಾರಿ ಅಂತ ಬಂದಾಗ ಬಿಎಸ್ ಯಡಿಯೂರಪ್ಪ ಹೆಸರು ಕೇಳಿ ಬರುತ್ತೆ. ಆದ್ರೆ ವಾಸ್ತವದಲ್ಲಿ ಅದರ ಹಿಂದಿರೋದು ಬಿಎಸ್ವೈ ಒಬ್ಬರು ಅಲ್ಲವೇ ಅಲ್ಲ. ಯಾಕಂದ್ರೆ ಒಂದು ಸರ್ಕಾರ ಕೆಡವಲು ಒಬ್ಬರಿಂದ ಸಾಧ್ಯನಾ ಅನ್ನೋ ಪ್ರಶ್ನೆ ಉದ್ಭವಿಸುತ್ತೆ. ಇದೇ ಕಾರಣಕ್ಕೆ ಎಲ್ಲರೂ ಸೇರ್ಕೊಂಡು ಬಿಎಸ್ವೈನ ಬಳಸಿಕೊಂಡಿದ್ದಾರೆ ಅನ್ನೋ ಮಾತೊಂದು ಈಗ ರಾಜ್ಯ ರಾಜಕೀಯದಲ್ಲಿ ಓಡಾಡ್ತಿದೆ. ಆಪರೇಷನ್ ಕಮಲಕ್ಕೆ ಇಳಿಯುವಂತೆ ಮೊದಲು ಪಟ್ಟು ಹಿಡಿದಿರೋ ಪಟ್ಟಿಯಲ್ಲಿ 3 ಹೆಸರು ಆಗಾಗ ಕೇಳಿ ಬರ್ತಾನೆ ಇತ್ತು.
ಹೌದು, ಪುತ್ರ ವಿಜಯೇಂದ್ರ, ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ಹಾಗೂ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಇಷ್ಟೆಲ್ಲ ಮಾಡಿಸಿದ್ರು ಅಂತ ಹೇಳಲಾಗ್ತಿದೆ. ಈ ಮೂವರು ಕೂಡ ತೆರೆಮರೆಯಲ್ಲಿ ನಿಂತು ಆಪರೇಷನ್ ಕಮಲದ ಜವಾಬ್ದಾರಿಯನ್ನ ವಹಿಸಿಕೊಂಡವರೇ. ಆದ್ರೆ ಅವರ ಮೇಲೆ ಒಂದು ಅನುಮಾನದ ನೋಟ ಇತ್ತು ಅನ್ನೋದು ಬಿಟ್ರೆ ಆ ಮೂವರು ಎಲ್ಲೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಕಾಣಿಸಿಕೊಂಡಿರಲಿಲ್ಲ. ಈ ಮೂವರು ಆಪರೇಷನ್ ಕಮಲ ನಡೆಸಲು ಬಲವಾದ ಕಾರಣಗಳೂ ಇದೆ. ಇದೇ ಕಾರಣಕ್ಕೆ ತಮ್ಮ ತಮ್ಮ ಸ್ವಹಿತಾಸಕ್ತಿಗೋಸ್ಕರ ಯಡಿಯೂರಪ್ಪನವರನ್ನ ಮುಂದಿಟ್ಟು ನವರಂಗಿ ಆಟ ಆಡಿದ್ರಾ ಅನ್ನೋ ಪ್ರಶ್ನೆ ಸದ್ಯದ್ದು. ಈಗ ಸಿಎಂ ಆಗಲ್ಲ ಅಂದ್ರೆ ಮತ್ಯಾವತ್ತು ಸಿಎಂ ಆಗಲ್ವಾ ಬಿಎಸ್ವೈ? ರಾಜಕೀಯ ನಿವೃತ್ತಿಗೂ ಮೊದಲೇ ಮಗದೊಮ್ಮೆ ರಾಜ್ಯ ಆಳ್ಬೇಕು ಅನ್ನೋ ಬಯಕೆ ಬಿಎಸ್ವೈಗೆ ಇರಬೇಕೇನೋ. ಒಂದು ವೇಳೆ ಹಂಗನಿಸಿದ್ರೆ ತಪ್ಪೇನಿಲ್ಲ ಬಿಡಿ. ಯಾಕಂದ್ರೆ ಕಳೆದ 3 ದಶಕಗಳಿಂದ ಯಡಿಯೂರಪ್ಪ ದಕ್ಕಿಸಿಕೊಂಡ ಅನುಭವ ಅಷ್ಟಿಷ್ಟಲ್ಲ. ಅದೇ ಕಾರಣಕ್ಕೆ ವಿಧಾನಸಭಾ ಚುನಾವಣೆ ಮುಗಿದ ಬಳಿಕ ಎದ್ದು ಬಿದ್ದು ಪ್ರಮಾಣ ವಚನ ಸ್ವೀಕರಿಸಿ ಬಿಟ್ಟಿದ್ರು ಬಿಎಸ್ವೈ. ಆದ್ರೆ ಕೇವಲ 3 ದಿನಕ್ಕೇನೆ ಸಿಎಂ ಪಟ್ಟದಿಂದ ಕೆಳಗಿಳಿಯಬೇಕಾಗಿ ಬಂತು. ಅದೇ ಕಾರಣಕ್ಕೆ ಆಪರೇಷನ್ ಕಮಲದ ಮೊರೆ ಹೋದ ಬಿಎಸ್ವೈಗೆ ಈಗ ಅದೇ ಮುಳುವಾಗಿದೆ. ಒಂದು ವೇಳೆ ಈಗ ಬೇಡ, ಮುಂದಿನ ಬಾರಿ ನೋಡೋಣ ಅಂತ ಸುಮ್ಮನೆ ಕೂತಿದ್ರೆ ಇಷ್ಟೊಂದು ಸಂದಿಗ್ಧತೆ ಪರಿಸ್ಥಿತಿ ತಲುಪ್ತಾ ಇರ್ಲಿಲ್ವೇನೋ. ಆದ್ರೆ ಈಗ ಆಡಿಯೋ ಚಾಟಿ, ಸ್ವಪಕ್ಷದಲ್ಲೇ ನಿರ್ಲಕ್ಷ್ಯ, ಜೊತೆಗೆ ಹೈಕಮಾಂಡ್ ನಡೆಸಿಕೊಳ್ತಾ ಇರುವ ರೀತಿ ಎಲ್ಲವೂ ಬಿಎಸ್ವೈ ಮತ್ತೆಂದೂ ಮುಖ್ಯಮಂತ್ರಿ ಆಗಲ್ವಾ ಅನ್ನೋ ತರಹದ ಖಬರನ್ನೇ ಹುಟ್ಟಿಸಿದೆ. ಯಡಿಯೂರಪ್ಪ ಎಸ್ಐಟಿ ಚಕ್ರ ಸುಳಿಯಲ್ಲಿ ಸಿಕ್ಕಾಕೊಂಡ್ರ? ಎಸ್ಐಟಿ ತನಿಖೆಯಲ್ಲಿ ಆರೋಪ ಸಾಬೀತಾದ್ರೆ ಏನ್ ಬಿಎಸ್ವೈ ಗತಿ? ಇಷ್ಟೆಲ್ಲ ಒಂದ್ ಕಡೆ ಆದ್ರೆ ಹಾಗಾದ್ರೆ ಬಿಎಸ್ವೈನ ಮೋದಿ ಕಡೆಗಣಿಸ್ತಾ ಇದ್ದಾರಾ? ಮತ್ಯಾಕ್ ಮೋದಿ ಬಿಎಸ್ವೈ ಜೊತೆ ಹಂಗ್ ನಡ್ಕೊಂಡ್ರು? ನಿಜಕ್ಕೂ ಮೋದಿಗೆ ಬಿಎಸ್ವೈ ಮೇಲೆ ಕೋಪ ಇದೆಯಾ? ಚುನಾವಣೆ ಮುಗಿತಾ ಇದ್ದ ಹಾಗೆ ಯಡಿಯೂರಪ್ಪನವರನ್ನ ಸೈಡ್ ಲೈನ್ ಮಾಡ್ತಾರಾ? ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಎಸ್ಐಟಿ ಕರಿನೆರಳು ಬಿಎಸ್ವೈ ಮೇಲೆ. ಬಿಎಸ್ವೈ ಮೇಲೆ ಕುಮಾರಣ್ಣ ಎಸ್ಐಟಿ ಬಲೆ. ಆರೋಪ ಸಾಬೀತಾದ್ರೆ ಯಡಿಯೂರಪ್ಪಗೆ ಸಂಕಷ್ಟ. ಯಡಿಯೂರಪ್ಪ ಮೇಲಿರೋ ಆಡಿಯೋ ಆರೋಪ ಈಗ ಎಸ್ಐಟಿಗೆ ವರ್ಗಾಯಿಸಲು ದೋಸ್ತಿ ಸರ್ಕಾರ ನಿರ್ಧಾರ ಮಾಡಿದೆ. ಹೀಗಾಗಿ ಸಿಎಂ ಕುಮಾರಸ್ವಾಮಿ ಬಿಡುಗಡೆಗೊಳಿಸಿದ ಆಡಿಯೋದ ಅಸಲಿಯತ್ ಏನು ಅನ್ನೋದು ತನಿಖೆ ಬಳಿಕ ಬಹಿರಂಗವಾಗುತ್ತೆ. ಆದ್ರೆ ಸರ್ಕಾರದ ಈ ನಡೆ ಬಗ್ಗೆ ಬಿಜೆಪಿ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದೆ. ಎಸ್ಐಟಿಗೆ ಒಪ್ಪಿಸೋ ಅವಶ್ಯಕತೆ ಇಲ್ಲ, ನ್ಯಾಯಾಂಗ ತನಿಖೆಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಆದ್ರೆ ಸರ್ಕಾರ ಸ್ಪೀಕರ್ ರಮೇಶ್ ಕುಮಾರ್ ಮಾತನ್ನ ಗಂಭೀರವಾಗಿ ತೆಗೆದುಕೊಂಡು ಈ ನಿರ್ಧಾರಕ್ಕೆ ಬಂದಿದೆ. ಇವತ್ತು ಸನ್ಮಾನ್ಯ ಸ್ಪೀಕರ್ ರಮೇಶ್ ಕುಮಾರ್ ಅವರಿಗೆ ಸಂಬಂಧಪಟ್ಟಂತ ಅವ್ರ ಮೇಲೆ ಏನೊಂದಿಷ್ಟು ಹೇಳಿಕೆಗಳು ಬಂದಿದ್ದಾವೆ ಅನ್ನುವಂಥದ್ದು, ಕನ್ವರ್ಷನ್ ಬಂದಿದೆ ಅನ್ನುವಂಥದ್ರ ಬಗ್ಗೆ ಎನ್ಕ್ವೈರಿ ಆಗಬೇಕು ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ನಮ್ಮದು ಒಂದೇ ಒಂದು ತಕರಾರು ಇರುವಂಥದ್ದು, ಇವತ್ತು ಮಾನ್ಯ ಸ್ಪೀಕರ್ ಅವರು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಅಧಿಕಾರ ಕೊಟ್ಟರು, ಸಲಹೆ ಕೊಟ್ಟರು, ಇದನ್ನು ನೀವು ಯಾವುದೇ ಒಂದು ಏಜೆನ್ಸಿಗೆ ಒಪ್ಪಿಸ್ರಿ ಅನ್ನುವಂಥ ಮಾತು. ಅದಕ್ಕೆ ನಮ್ಮದು ಅಬ್ಜೆಕ್ಷನ್ ಇದೆ. ಯಾಕಂದರೆ ಈ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇಲ್ಲ. ACB ಆಗಲಿ, SIT ಆಗಲಿ ಅಥವಾ ಇನ್ನೊಂದು ಯಾವುದೇ ಸರ್ಕಾರಿ ಸಂಸ್ಥೆಗಳಲ್ಲಿ ಇವೆಲ್ಲ ದೇ ಆರ್ ಡೈರೆಕ್ಟ್ಲಿ ಅಂಡರ್ ಕಂಟ್ರೋಲ್ ಆಫ್ ದಿ ಚೀಫ್ ಮಿನಿಸ್ಟರ್. ಅವರು ನೇರವಾಗಿ ಅವರ ಅಧೀನದಲ್ಲಿ ಇರುವುದರಿಂದ ಅದರ ಮೇಲೆ ನಮಗೆ ನಂಬಿಕೆ ಇಲ್ಲ. ಹಾಗಾದ್ರೆ ಎಸ್ಐಟಿ ತನಿಖೆಯಲ್ಲಿ ಯಡಿಯೂರಪ್ಪನವರ ಮೇಲಿನ ಆರೋಪ ಸಾಬೀತಾದ್ರೆ ಏನಾಗುತ್ತೆ ಹೇಳ್ತೀವಿ ಕೇಳಿ. ಈಗ ಎಸ್ಐಟಿಗೆ ಆಡಿಯೋ ಪ್ರಕರಣವನ್ನ ಒಪ್ಪಿಸೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿಕೊಂಡಿದೆ. ಎಸ್ಐಟಿ ಅಧಿಕಾರಿಗಳು ಈ ಪ್ರಕರಣವನ್ನ ತನಿಖೆ ನಡೆಸಿದ್ದೇ ಆದಲ್ಲಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಅಷ್ಟೂ ಜನರ ಮೇಲೆ ಎಸ್ಐಟಿ FIR ಅನ್ನ ದಾಖಲಿಸೋ ಸಾಧ್ಯತೆ ಇದೆ. ಇನ್ನು ಬಿಜೆಪಿ ಶಾಸಕ ಶಿವನಗೌಡ ನಾಯಕ್, ಜೆಡಿಎಸ್ ಶಾಸಕ ನಾಗನಗೌಡ ಹಾಗೂ ಪುತ್ರ ಶರಣಗೌಡ ಸೇರಿದಂತೆ ಯಡಿಯೂರಪ್ಪಗೂ ವಿಚಾರಣೆಗೆ ಹಾಜರಾಗೋದಕ್ಕೆ ಎಸ್ಐಟಿ ಸೂಚಿಸುತ್ತೆ. ಆ ಬಳಿಕ ಆಡಿಯೋವನ್ನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗುತ್ತೆ. ವಿಧಿವಿಜ್ಞಾನ ವರದಿ ಬಂದ ಬಳಿಕ ಆಡಿಯೋದ ಸತ್ಯಾಸತ್ಯತೆಯನ್ನ ಅರಿತು ಯಡಿಯೂರಪ್ಪ ಮೇಲಿರೋ ಆರೋಪ ಸತ್ಯವೇ ಆದಲ್ಲಿ ಈ ಪ್ರಕರಣದಲ್ಲಿ ಬಿಎಸ್ವೈ ಬೆನ್ನಿಗೆ ನಿಂತ ಅಷ್ಟೂ ಜನರ ಮೇಲೆ ಚಾರ್ಜ್ ಶೀಟ್ ಅನ್ನ ಸಿದ್ಧಪಡಿಸಿ ನ್ಯಾಯಾಲಯದ ಮುಂದೆ ಆರೋಪಿಗಳನ್ನ ಎಸ್ಐಟಿ ಹಾಜರು ಮಾಡುತ್ತೆ. ಆದ್ರೆ ಈ ಪ್ರಕರಣವನ್ನ ಕುರಿತು FIR ದಾಖಲು ಮಾಡದೆ ಕೂಡ ಎಸ್ಐಟಿ ತನಿಖೆಯನ್ನ ನಡೆಸಿದ್ರೆ ವರದಿ ಸಮ್ಮಿಶ್ರ ಸರ್ಕಾರದ ಕೈ ಸೇರುತ್ತೆ. ಇನ್ನು ಇದು ಕ್ರಿಮಿನಲ್ ಪ್ರಕರಣ ಆಗಿರೋದ್ರಿಂದ ಯಾವುದೇ ಸಮಯದಲ್ಲಿ ಆರೋಪಿಗಳಿಗೆ ಎಸ್ಐಟಿ ಬುಲಾವ್ ಕೊಟ್ರೆ ಹಾಜರಾಗ್ಲೇಬೇಕು. ಇಲ್ಲ ಅಂತಾದ್ರೆ ಎಸ್ಐಟಿ ಅಂತವರನ್ನ ಅರೆಸ್ಟ್ ಕೂಡ ಮಾಡಬಹುದು. ನಿಸ್ಸಂಶಯಾಸ್ಪದವಾಗಿ ಯಾರು ಈ ಸಂಭಾಷಣೆಯಲ್ಲಿ ತೊಡಗಿದ್ದಾರೆ ಅವರು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಾರಾ ಹಾಗೂ ಅವರು ಇದ್ದಾರೆ ಅನ್ನೋ ತೀರ್ಮಾನಕ್ಕೆ ನಾನು ಈಗಾಗಲೇ ಬಂದಿದ್ದೇನೆ. ದಯಮಾಡಿ ಲೆಟ್ ಅಸ್ ನಾಟ್ ಹ್ಯಾವ್ ಕನ್ಫ್ಯೂಸ್ಡ್ ವರ್ಷನ್ಸ್. ತಾತ್ಪರ್ಯ ಅಂತ ಹೇಳಿದೆ, ದ ಜಿಸ್ಟ್
ದಿ ಕಂಟೆಂಟ್ ಆಫ್ ದಿ ಕನ್ವರ್ಸೇಷನ್ಸ್, ಯಾರು ಈ ಹಿಂದೆ ಈ ಪಾರ್ಟಿಗಳನ್ನ ಬಿಡೋದು, ರಾಜೀನಾಮೆಗಳನ್ನ ಕೊಡೋದು ಅಥವಾ ಅದನ್ನು ನಿರಾಕರಣೆ ಮಾಡೋದು, ಸ್ಪೀಕರ್ ಡಿಸ್ಕ್ವಾಲಿಫೈ ಮಾಡೋದು, ಆ ಪ್ರಕ್ರಿಯೆಯಲ್ಲಿ ತೊಡಗಿದ್ದವರು ಯಾರಿದ್ರೋ ಅವ್ರ ಪೈಕಿ ಒಬ್ಬರು ಅನ್ನೋದು ನಿಶ್ಚಯ ಆಗಿದೆ. ಅವರು ಪುನಃ ಎಲ್ಲೋ ಒಂದು ಕಡೆಗೆ ನಾನು ಈ ಸದನದಲ್ಲಿ ಇದ್ದೇನೆ ಅನ್ನೋ ಅರ್ಥ ಬರೋ ಹಾಗೆ ಮಾತಾಡ್ತಾರೆ. ಆದ್ರಿಂದ ಐ ಆಮ್ ಕನ್ಸರ್ನ್ಡ್. ಅದನ್ನೇ ನಾನು ಮಾನ್ಯ ಮಧುಸ್ವಾಮಿ ಅವರಲ್ಲಿ ವಿನಂತಿ ಮಾಡಿಕೊಂಡಿದ್ದು, ದಾರಿಯಲ್ಲಿ ಹೋಗೋರು ಯಾರಾದರೂ ಮಾತಾಡಿದ್ರೆ ನಾನು ಇದಕ್ಕೆ ಕವಡೆ ಕಿಮ್ಮತ್ ಕೊಡ್ತಾ ಇರಲಿಲ್ಲ. ರೆಸ್ಪಾನ್ಸಿಬಲ್ ಪೊಸಿಷನ್ ಹೇಳಿರೋದ್ರಿಂದ, ಸ್ಟ್ಯಾಚ್ಯೂಟರಿ ಅಥಾರಿಟಿ ಹೇಳಿರೋದ್ರಿಂದ, ಪಬ್ಲಿಕ್ ಸರ್ವೆಂಟ್ ಅಂತ ನೋಟಿಫೈ ಆಗಿರೋರು ಹೇಳಿರೋದ್ರಿಂದ ಐ ಹ್ಯಾವ್ ಟೇಕನ್ ಇಟ್ ಸೋ ಸೀರಿಯಸ್ಲಿ. ಬಿಎಸ್ವೈ ಮೇಲೆ ಮೋದಿಗೆ ಯಾಕೆ ಸಿಟ್ಟು? ಸ್ವತಃ ಯಡಿಯೂರಪ್ಪನವರೇ ಹೋಗ್ತಾರಾ ರಾಜಕೀಯ ಬಿಟ್ಟು? ಬೇಲಿ ಮೇಲಿರೋ ಹಾವನ್ನ ಈಗ ಬಿಎಸ್ವೈ ಹೆಗ್ಲು ಮೇಲೆ ಹಾಕೊಂಡಂಗಾಗಿದೆ. ವಿಪಕ್ಷದಲ್ಲಿ ಕೂತು ಆಡಳಿತ ಸರ್ಕಾರದ ಕುಂದು ಕೊರತೆಗಳನ್ನ ಎತ್ತಿ ತೋರಿಸಬೇಕಾಗಿದ್ದ ಯಡಿಯೂರಪ್ಪಗೆ ಈಗ ಒಂದು ಕಡೆ ಎಸ್ಐಟಿ ಭಯ ಶುರುವಾಗ್ಬಿಟ್ಟಿದೆ. ಇನ್ನೊಂದು ಕಡೆ ಕೊಟ್ಟಿದ್ದ ಕೆಲಸ ನೆಟ್ಟಗ್ ಮಾಡಕ್ ಬರಲ್ಲ ಅನ್ನೋ ರೀತಿಯಲ್ಲಿ ಮೋದಿ ಬಿಎಸ್ವೈ ಜೊತೆ ನಡೆದುಕೊಳ್ತಾ ಇದ್ದಾರಂತೆ. ಹೌದು, ಹುಬ್ಬಳ್ಳಿಯಲ್ಲಿ ನಡೆದ ಬಿಜೆಪಿ ಬೃಹತ್ ಸಮಾವೇಶದಲ್ಲಿ ಮೋದಿ ಭಾಗವಹಿಸಿದ್ರು. ಸುಮಾರು ಅರ್ಧ ಗಂಟೆಗಳ ಕಾಲ ಮೋದಿ ಸಮಾವೇಶವನ್ನ ಉದ್ದೇಶಿಸಿ ಮಾತನಾಡಿದ್ರು. ಈ ವೇಳೆ ದೋಸ್ತಿಗಳ ಮೇಲೆ ವಾಗ್ದಾಳಿ ನಡೆಸಿದ್ರು ಮೋದಿ. ಆದ್ರೆ ಅಷ್ಟೊತ್ತು ಬಿಎಸ್ವೈ ಮೋದಿ ಪಕ್ಕದಲ್ಲೇ ಕೂತಿದ್ರು ಕೂಡ ಮೋದಿ ಹಾಗೂ ಬಿಎಸ್ವೈ ಪರಸ್ಪರ ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ಲೇ ಇಲ್ಲ. ಸ್ಟೇಜ್ ಮೇಲೆ ಇದ್ದ ಕೇಂದ್ರ ಸಚಿವ ಡಿ.ವಿ. ಸದಾನಂದ ಗೌಡ ಹಾಗೂ ಪ್ರಹ್ಲಾದ್ ಜೋಶಿ ಸೇರಿದಂತೆ ಇನ್ನಿತರ ನಾಯಕರ ಜೊತೆ ಮೋದಿ ಮಾತಂಚಿಕೊಂಡ್ರು. ಇದೇ ವೇಳೆ ಮೋದಿ ಯಡಿಯೂರಪ್ಪನವರ ಬಳಿ ಒಂದೇ ಒಂದು ಮಾತಾಡ್ಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಹೌದು, ಮೋದಿ ಲಕ್ಷಗಟ್ಟಲೆ ಕಾರ್ಯಕರ್ತರನ್ನ ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ಆದ್ರೆ ಮೋದಿ ಭಾಷಣ ಕನಿಷ್ಠ ಪಕ್ಷ 1 ಗಂಟೆಯಾದ್ರೂ ದೀರ್ಘವಾಗಿ ಇದ್ದೇ ಇರುತ್ತೆ. ಆದ್ರೆ ಹುಬ್ಬಳ್ಳಿಯಲ್ಲಿ ಮೋದಿ ಮಾಡಿದ್ದು ಕೇವಲ 27 ನಿಮಿಷಗಳ ಭಾಷಣ ಮಾತ್ರ. ಹಾಗಾದ್ರೆ ಇದರ ಅರ್ಥ ಏನು? ಮೋದಿಗೆ ಬಿಎಸ್ವೈ ಮೇಲೆ ಕೋಪ ಇದೆಯಾ? ವಸಂತ ಪಂಚಮಿ ದಿನದಂದೇ ಬಿಜೆಪಿ ಸರ್ಕಾರವನ್ನ ರಚಿಸ್ತೀವಿ ಅಂತ ಬಿಎಸ್ವೈ ಕೊಟ್ಟಿದ್ದಾರೆ ಅನ್ನಲಾದ ಮಾತು ಈಡೇರದೆ ಇದ್ದಿದ್ದಕ್ಕೆ ನಮೋ ಸಿಟ್ಟಾಗಿದ್ದಾರಾ? ಆಪರೇಷನ್ ಕಮಲ ಸಕ್ಸಸ್ ಆಗದೇ ಇದ್ದಿದ್ದಕ್ಕೆ ಮೋದಿ ಯಡಿಯೂರಪ್ಪನವರ ವಿರುದ್ಧ ಅಸಮಾಧಾನಗೊಂಡ್ರ? ವಸಂತ ಪಂಚಮಿಗೆ ಗಿಫ್ಟ್ ಸಿಗುತ್ತೆ ಅಂದ್ಕೊಂಡಿದ್ದ ಮೋದಿಗೆ ನಿರಾಶೆಯಾಗಿದ್ದಕ್ಕೆ ಮುನಿಸ್ಕೊಂಡ್ರ? ಹೀಗೆ 10 ಹಲವು ಪ್ರಶ್ನೆಗಳು ಈಗ ನಮ್ಮ ಮುಂದಿದೆ. ಒಟ್ನಲ್ಲಿ ಬಿಎಸ್ವೈ ಏಕಾಂಗಿ ಆದಂತೆ ಕಂಡು ಬರ್ತಿದೆ. ಈಗ ಯಡಿಯೂರಪ್ಪಗೆ ಎಸ್ಐಟಿ ಭಯ ಕೂಡ ಕಾಡತೊಡಗಿದೆ. ಇಷ್ಟೆಲ್ಲ ಆದ್ರೂ ಬಿಎಸ್ವೈ ಬೆನ್ನಿಗೆ ನಿಲ್ಲಬೇಕಿದ್ದ ಮೋದಿಯು ಯಡಿಯೂರಪ್ಪ ಜೊತೆ ಮುನಿಸಿಕೊಂಡಿರೋದು ಬಿಎಸ್ವೈ ಏಕಾಂಗಿಯಾದ್ರ ಅನ್ನೋ ಅನುಮಾನ ಹುಟ್ಟಿಸಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನ್ಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.